ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ನಡೆದಿದ್ದಂತಹ ಹನುಮ ಧ್ವಜ ದಂಗಲ್ನಲ್ಲಿ ಹೋರಾಟದಲ್ಲಿ ಭಾಗಿಯಾದವರಿಗೀಗ ಪೊಲೀಸರಿಂದ ಕಿರುಕುಳ ಎನ್ನುವ ಆರೋಪ ಕೇಳಿಬರ್ತಾ ಇದೆ. ಈ ಆರೋಪದೊಂದಿಗೆ ಕೆರಗೋಡು ಗ್ರಾಮದಲ್ಲಿ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಕೆರಗೋಡು ಪೊಲೀಸ್ ಠಾಣೆ ತಲುಪಿದೆ ಪ್ರತಿಭಟನೆ. ಗೇಟ್ ಬಳಿಯೇ ಪ್ರತಿಭಟನಾಕಾರರನ್ನ ತಡೆದಿದ್ದಾರೆ ಪೊಲೀಸರು. ಪೊಲೀಸರೊಂದಿಗೆ ಪ್ರತಿಭಟನಾಕಾರರ ವಾಗ್ವಾದ ನಡೆದಿದೆ. ಕಾಂಪೌಂಡ್ ಒಳಗೆ ಬಿಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸ್ತಾ ಇದ್ದಾರೆ. ಠಾಣೆಯ ಎದುರೇ ಪ್ರತಿಭಟನೆಗೆ ಕುಳಿತಿದ್ದಾರೆ ಹಿಂದೂ ಕಾರ್ಯಕರ್ತರು. ಹನುಮಧ್ವಜ ದಂಗಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರಿಗೆ ನೋಟಿಸ್ ಅನ್ನ ಏನು ಕೊಟ್ಟಿದ್ದಾರೆ ಪೊಲೀಸರು. ನಿಮ್ಮ ಮೇಲೆ ರೌಡಿ ಶೀಟರ್ ಯಾಕೆ ಓಪನ್ ಮಾಡಬಾರ್ದು ಅನ್ನುವಂತಹ ನೋಟಿಸ್ ಅನ್ನ ಕೊಟ್ಟಿದ್ದು. ಇದಕ್ಕೆ ಪ್ರತಿಯಾಗಿ ಹಿಂದೂ ಕಾರ್ಯಕರ್ತರಿಂದ ಪ್ರತಿಭಟನೆ. ಹೋರಾಟದಲ್ಲಿ ಭಾಗಿಯಾದವರಿಗೆ ಪೊಲೀಸರು ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ. ಪೊಲೀಸರ ನಡೆಯನ್ನ ಖಂಡಿಸಿ ಪ್ರತಿಭಟಿಸಿದ್ದಾರೆ. ಕೆರಗೋಡು ಪೊಲೀಸ್ ಠಾಣೆಯನ್ನು ತಲುಪಿದೆ. ಭಕ್ತಾದಿಗಳೇ, ನಾವಿವತ್ತಿನ ದಿನ ಕೆರಗೋಡು ಹನುಮಧ್ವಜ ವಿಚಾರವಾಗಿ ಆಲೆ ಕೆಲವೊಂದಷ್ಟು ತಿಂಗಳುಗಳಿಂದ ಇದೇ ವಿಚಾರವಾಗಿ ಹೋರಾಟ ಮಾಡ್ತಾ ಇದ್ದು. ಅಂತ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದಾಗಲೇ ಶ್ರೀಲಂಕೆಯನ್ನ ಬಿಡ್ಲಿಲ್ಲ. ಹನುಮನ ಬಾಲಕ್ಕೆ ಬೆಂಕಿ ಹಚ್ಚಿದಂತ ಲಂಕೆನೇ ಬಿಡ್ಲಿಲ್ಲ. ಮಂಡ್ಯ ಜಿಲ್ಲೆ ಹೋರಾಟಗಾರರ ನೆಲ. ಮಂಡ್ಯ ಜಿಲ್ಲೆ ಇತಿಹಾಸದಲ್ಲಿ ಯಾವುದೇ ಹೋರಾಟ ಮಾಡಿದ್ರು ಸುಧಾ ಒಂದು ಹೋರಾಟನು ಸೋಲು ಆಗಿರುವಂತ ಇತಿಹಾಸ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಇಲ್ಲ. ಏನೋ ಈ ಹನುಮಧ್ವಜ ವಿಚಾರವಾಗಿ ನಾವು ಹೋರಾಟ ಮಾಡೋದನ್ನ ಕುಗ್ಗಿಸ್ಬಿಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.